ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಡಿದ್ದು ನಡೆಯುವಂತಹ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ 5 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಯಾವುದನ್ನು ನೋಡ್ಕೊಳ್ಬೇಕು ಅನ್ನುವಂತಹ ಕ್ವಶನ್ಸ್ಗಳನ್ನ ಮುಂಚೆನೇ ಕೊಟ್ಟಿದ್ದೆ. ನೀವು ಓದ್ಕೊಳ್ತಾ ಇರಲಿ, ಟೈಮ್ ವೇಸ್ಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ. ಸೊ 5 ಮಾರ್ಕ್ಸಿಗೆ ಕೊಡುವಂಥದ್ದು ಓನ್ಲಿ 4 ಕ್ವಶನ್ಸು. ಆಲ್ರೆಡಿ ನಿಮಗೆ ಗೊತ್ತಿದೆ. ಆ 4 ಕ್ವಶನ್ಸಲ್ಲಿ ನೀವು 2 ಕ್ವಶನ್ಸಿಗೆ ಆನ್ಸರ್ಸ್ನ ಮಾಡಬೇಕು. 2 ಕ್ವಶನಿಗೆ ಆನ್ಸರ್ನ ಬರೀಬೇಕು ಅಂತ ಹೇಳಿದ್ರೆ ಯಾವ್ಯಾವ 4 ಕ್ವಶನ್ಸ್ ಬರಬಹುದು ಅನ್ನುವಂಥ ಗೆಸ್ ಮಾಡಿದಾಗ ನಿಮ್ಮ ಎಲ್ಲ ಮಾಡೆಲ್ ಕ್ವಶನ್ ಪೇಪರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದರೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವ ಹಾಗೆ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಇಲ್ಲ ಅನ್ನೋದನ್ನು ಡೀಟೇಲ್ ಆಗಿ ನಿಮಗೆ ಹೇಳಿ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಕೊಟ್ಟಿದ್ದೆ. 5 ಅಂಕಕ್ಕೆ ಇಷ್ಟು ಪ್ರಶ್ನೆಗೆ ನೀವು ರೆಡಿಯಾಗಿ, ಬೇರೆ ಪ್ರಶ್ನೆಗಳಿಗೆ ನೀವು ರೆಡಿ ಆದರೂ ಓಕೆ, ರೆಡಿ ಆಗಬಾರ್ದು ಅಂತಲ್ಲ, ಟೈಮ್ ಇದೆ, ನಿಮಗಾಗತ್ತೆ ಓದ್ಕೊಳ್ಳೋಕ್ಕೆ, ಅಷ್ಟು ನೀವು ರೆಡಿ ಆಗ್ತೀರಿ ಅನ್ನುವಂಥ ಕಾನ್ಫಿಡೆನ್ಸ್ ಇದ್ದರೆ ನೀವು ರೆಡಿ ಆಗ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ಬಿಟ್ಟು ಉಳಿದಿರೋದನ್ನು ಓದ್ಕೊಳ್ಳೋಕೆ ಹೋಗಬೇಡಿ. ಇದಿಷ್ಟು ಪ್ರಶ್ನೆಗಳಿಗೂ ರೆಡಿಯಾಗಿ, ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ 12 ಮೇಯ್ನ್ ಪ್ರಶ್ನೆಗಳು, ಎಕ್ಸ್ಟ್ರಾ 2 ಕ್ವಶನ್ಸನ್ನು ನಾನು ಕೊಟ್ಟಿದ್ದೆ. ಯಾಕೆ ಇದನ್ನು ಎಕ್ಸ್ಟ್ರಾ ಅಂತ ಹೇಳಿದ್ದೆ ಅಂತ ಹೇಳಿದರೆ, ಈ ಪ್ರಶ್ನೆಗಳು ಯಾವುದೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಾಗಲಿ ಅಥವಾ ನಿಮ್ಮ ಹೋದ ವರ್ಷದ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ 2024 ಇರಲಿಲ್ಲ. ಆದರೆ ಕಂಪ್ಯಾರಿಟಿವ್ಲಿ ಬೇರೆ ಕಾನ್ಸೆಪ್ಟಿಗೆ ಕಂಪೇರ್ ಮಾಡಿದಾಗ ಇದು ಕೂಡ ತುಂಬ ಇಂಪಾರ್ಟೆಂಟು. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಏನಾದರೂ ಕ್ವಶನ್ಸ್ ಬಂತು ಅಂತ ಹೇಳಿದ್ರೆ ಈ ಕ್ವಶನ್ ಬರಲ್ಲ. ಬಟ್ ಲಾಸ್ಟ್ ಟೈಮು ಕೂಡ ಹಿಸ್ಟ್ರಿಯಲ್ಲಿ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಸ್ವಲ್ಪ ಚೇಂಜ್ ಆಗಿತ್ತು ಕ್ವಶನ್ಸು. ಹೇಳಿರುವಂಥ ಚಾಪ್ಟರಲ್ಲೇ ಕ್ವಶನ್ಸ್ ರೈಸ್ ಆಗಿರಲಿಲ್ಲ, ಎಕ್ಸ್ಟ್ರಾ ಕ್ವಶನ್ಸು ಬಂದಿತ್ತು. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿರುವಂತಹ 12 + 2 ಟೋಟಲ್ ಆಗಿ 14 ಕ್ವಶನ್ಸಿಗೂ ಒಂದೇ ವಿಡಿಯೋದಲ್ಲಿ ಆನ್ಸರ್ನ ಹೇಳಲಿಕ್ಕಾಗಲ್ಲ. ಈ ಹಿಂದೆ 10 ಅಂಕದ 9 ಪ್ರಶ್ನೆಗಳನ್ನ ಕೊಟ್ಟಿದ್ದೆ. ಅದಕ್ಕೆ ಸಪ್ರೇಟಾಗಿ ಒಂದೊಂದು ಪ್ರಶ್ನೆಗೂ ಕೂಡ ಒಂದೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 5 ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಮಹಮ್ಮದ್ ಬಿನ್ ತುಗ್ಲಕ್ ಆಗಿರ್ಬೋದು, ಬುದ್ಧನ ಜೀವನ ಸಾಧನೆ ಆಗಿರ್ಬೋದು, ಅಶೋಕನ ಜೀವನ ಸಾಧನೆ ಆಗಿರ್ಬೋದು, ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಯಾಕೆ ಕರಿತೀವಿ ಅನ್ನೋದಾಗಿರ್ಬಹುದು, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಯಾಕೆ ಕರಿತೀವಿ ಅನ್ನೋದಾಗಿರ್ಬೋದು, ಇದೆಲ್ಲ ಪ್ರಶ್ನೆಗಳಿಗೂ 10 ಅಂಕಕ್ಕೆ ಎಷ್ಟು ಉತ್ತರವನ್ನು ಬರೀಬೇಕು ಅನ್ನುವಂಥ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, 5 ಅಂಕಕ್ಕೆ ಸಂಬಂಧಪಟ್ಟಾಗಿ ಟೋಟಲ್ ಆಗಿ 14 ಪ್ರಶ್ನೆಗಳಿದೆಯಲ್ಲ, ಈ 14 ಪ್ರಶ್ನೆಗಳಿಗೆ ಉತ್ತರಗಳೇನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಎಷ್ಟು ಪ್ರಶ್ನೆಗೆ ಉತ್ತರವನ್ನು ಹೇಳೋಕ್ಕಾಗತ್ತೆ ಅಷ್ಟು ಹೇಳಿ, ಉಳಿದ ಪ್ರಶ್ನೆಗೆ ಉತ್ತರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಮೊದಲ ಪ್ರಶ್ನೆ, ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ನಿರೂಪಿಸಿ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಸಿಂಧೂ ನಾಗರಿಕತೆ ಅಧ್ಯಾಯದ್ದು ಇದು. ಮತ್ತು ಸಿಂಧೂ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಸಿರಿ ಅಂತಿದೆ. ಇದು ಕೂಡ ಇಂಪಾರ್ಟೆಂಟು. ಈ ಒಂದು ಅಧ್ಯಾಯದಲ್ಲಿ ಸಿಂಧೂ ನಾಗರಿಕತೆಯ ನಗರ ಯೋಜನೆ ಅಥವಾ ಸಿಂಧೂ ನಾಗರಿಕತೆಯ ಲಕ್ಷಣ ಅಂತ ಕೇಳಿದ್ರು ಕೂಡ ಒಂದೇ ಆನ್ಸರು. ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯ ಏನಿದೆ ಅದನ್ನು ಬರಿಬೇಕು. ಹಾಗಾದರೆ ಉತ್ತರ ನೋಡೋಣ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ. ನಗರ ಯೋಜನೆಯು ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣವಾಗಿದ್ದು, ಇವರ ನಗರಗಳು ಪೂರ್ವಯೋಜಿತವಾಗಿದ್ದು ಎಲ್ಲ ನಿವೇಶನಗಳು ಏಕರೂಪ ಯೋಜನೆಯನ್ನು ಹೊಂದಿದೆ. ಕೆಲ ನಗರಗಳು ಪಶ್ಚಿಮದಲ್ಲಿ ಎತ್ತರವಾದ ಸ್ಥಳದಲ್ಲಿ ಪುರದುರ್ಗವನ್ನು ಹೊಂದಿದ್ದು ಪೂರ್ವಕ್ಕೆ ಜನವಸತಿ ಪ್ರದೇಶಗಳಿವೆ. ಪಾಯಿಂಟ್ಸ್ಗಳು: ಬೀದಿಗಳು, ಒಳಚರಂಡಿ ವ್ಯವಸ್ಥೆ, ಸ್ನಾನದ ಕೊಳ, ಉಗ್ರಾಣಗಳು, ಕಟ್ಟಡಗಳು. ಇದೇ ಪ್ರಶ್ನೆಯನ್ನು ನಿಮಗೆ ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ರೆ, ಸಿಂಧೂ ನಾಗರಿಕತೆಯ ಲಕ್ಷಣಗಳು ಇದೇ ರೀತಿಯಾಗಿ ಇದೇ ಪಾಯಿಂಟು: ಬೀದಿಗಳು, ಒಳಚರಂಡಿ ವ್ಯವಸ್ಥೆ, ಸ್ನಾನದ ಕೊಳ, ಉಗ್ರಾಣಗಳು, ಕಟ್ಟಡಗಳು. ಇದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಎಕ್ಸ್ಟ್ರಾ ಸಾಮಾಜಿಕ ಜೀವನ, ಆರ್ಥಿಕ ಜೀವನ, ಧಾರ್ಮಿಕ ಜೀವನ, ಮುದ್ರೆಗಳು ಮತ್ತು ಲಿಪಿ ಅಂತ ಹೇಳ್ಕೊಂಡು ಯಾಕೆ ಸೇರಿಸಿದ್ದೀವಿ ಅಂತ ಹೇಳಿದ್ರೆ, ಕೆಲವೊಂದು ಪಕ್ಷದಲ್ಲಿ ಈ ಪ್ರಶ್ನೆಯನ್ನು 10 ಅಂಕಕ್ಕೆ ಕೇಳಿದರೆ ಅನ್ನುವಂಥ ಕಾರಣಕ್ಕೆ ಇದಿಷ್ಟು ಪಾಯಿಂಟ್ಸನ್ನು ಸೇರಿಸಿರುವಂಥದ್ದು. 10 ಅಂಕಕ್ಕೆ ಕೇಳ್ತಾರೆ ಅನ್ನುವಂಥ ಯಾವುದೇ ರೀತಿ ಕ್ಲೂ ಇಲ್ಲ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ. ಹಾಗಾಗಿ ಲಕ್ಷಣಗಳು ಮತ್ತು ನಗರ ಯೋಜನೆಗೆ ಬೀದಿಗಳು, ಒಳಚರಂಡಿ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ, ಸಿಂಧೂ ನಾಗರಿಕತೆಯಲ್ಲಿ ಬೀದಿಗಳು ಹೇಗಿತ್ತು, ಒಳಚರಂಡಿ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿದ್ರು, ಸ್ನಾನದ ಕೊಳ ಹೇಗಿತ್ತು, ಉಗ್ರಾಣಗಳು ಹೇಗಿತ್ತು, ಕಟ್ಟಡಗಳು ಯಾವ ರೀತಿಯಾಗಿದ್ವು ಅಂತ ಬರಿಬೇಕಾಗತ್ತೆ. ಸೊ ಎಲ್ಲರ ಹತ್ರ ಕೂಡ ಆನ್ಸರ್ಸ್ ಇರುತ್ತೆ, ನೋಡ್ಕೊಳ್ತೀರಿ ಈ ಪಾಯಿಂಟಿಗೆ ವಿವರಣೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು, ಸಿಂಧೂ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಸಿರಿ. ಇದಕ್ಕೆ ನೀವು ಪಾಯಿಂಟ್ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಎಷ್ಟು ಉತ್ತರವನ್ನು ಬರೀಬೇಕೋ ಅಷ್ಟೇ ಉತ್ತರವನ್ನು ಕೊಟ್ಟಿದ್ದೀನಿ. ಮೊದಲನೇದಾಗಿ ಸಾಮಾಜಿಕ ಸ್ಥಿತಿ. ಸಾಮಾಜಿಕ ವರ್ಗಗಳು. ಸಿಂಧೂ ಸಮಾಜದಲ್ಲಿ ವೃತ್ತಿ ಆಧಾರಿತ 4 ವರ್ಗಗಳಿದ್ದವು. ಅವುಗಳೆಂದರೆ ಪಂಡಿತ ವರ್ಗ, ಯೋಧರು, ವ್ಯಾಪಾರಿಗಳು, ಶ್ರಮಿಕರು. ಆಹಾರ. ಗೋಧಿ ಪ್ರಮುಖ ಆಹಾರ ಧಾನ್ಯವಾಗಿತ್ತು. ಬಾರ್ಲಿ, ಅಕ್ಕಿ, ಹಣ್ಣುಗಳು, ತರಕಾರಿ, ಖರ್ಜೂರ, ಮೀನು, ಮಾಂಸ, ಹಂದಿ, ಕೋಳಿ, ಆಮೆ ಮಾಂಸಗಳನ್ನು ಸೇವಿಸುತ್ತಿದ್ದರು. ಉಡುಗೆ ತೊಡುಗೆ. ಹತ್ತಿ ಮತ್ತು ಉಣ್ಣೆಯ ಬಟ್ಟೆಗಳನ್ನು ಬಳಸುತ್ತಿದ್ದರು. ಮೇಲುಡುಗೆ ಅಂದರೆ ಶಾಲು, ಕೆಳ ಉಡುಗೆ ಅಂದರೆ ಧೋತಿಯನ್ನು ಧರಿಸುತ್ತಿದ್ದರು. ಸಿಂಧೂ ನಾಗರಿಕತೆಯಲ್ಲಿ ಸ್ತ್ರೀ ಪುರುಷರಿಬ್ಬರು ಆಭರಣ ಪ್ರಿಯರಾಗಿದ್ದರು. ಚಿನ್ನ, ಬೆಳ್ಳಿ, ಅಮೂಲ್ಯ ಹರಳುಗಳಿಂದ ಆಭರಣ ತಯಾರಿಸುತ್ತಿದ್ದರು. ಉದಾಹರಣೆಗೆ
ಉಂಗುರ, ಕಿವಿಯೋಲೆ, ತೋಳುಬಂದಿ, ಮೂಗುತಿ, ಕುತ್ತಿಗೆ ಸರ, ಬಳೆ. ವಿವಿಧ ರೀತಿಯ ಕೇಶಾಲಂಕಾರ ತಿಳಿದಿದ್ದು ದಂತದ ಬಾಚಣಿಗೆ, ಕಂಚಿನ ಕನ್ನಡಿ, ತುಟಿಗೆ ರಂಗು, ಕಣ್ಣಿಗೆ ಕಾಡಿಗೆ ಬಳಸುತ್ತಿದ್ದರು. ಮನೋರಂಜನೆ, ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳು ರೂಢಿಯಲ್ಲಿದ್ದವು. ಅವುಗಳೆಂದರೆ ಪಗಡೆಯಾಟ, ಬೇಟೆ, ಗೂಳಿಕೋಳಿ ಕಾಳಗ, ನೃತ್ಯ, ಸಂಗೀತ ಇತ್ಯಾದಿ. ಶವ ಸಂಸ್ಕಾರ ಪದ್ಧತಿ, ಹೂಳುವ ಮತ್ತು ಸುಡುವ ಶವ ಸಂಸ್ಕಾರ ಪದ್ಧತಿಗಳು ರೂಢಿಯಲ್ಲಿದ್ದವು. ಹಾಗಾದರೆ ಆರ್ಥಿಕ ಸ್ಥಿತಿ ಹೇಗಿತ್ತು ಸಿಂಧೂ ನಾಗರಿಕತೆಯಲ್ಲಿ ಅಂತ ಅಂದರೆ, ಕೃಷಿ ಪ್ರಧಾನ ಕಸುಬಾಗಿದ್ದು ಪಶುಪಾಲನೆಯು ರೂಢಿಯಲ್ಲಿದ್ದು ಎಮ್ಮೆ, ಕುರಿ, ಹಸು, ಮೇಕೆ, ಹಂದಿ ಮುಂತಾದವು ಸಾಕು ಪ್ರಾಣಿಗಳಾಗಿದ್ದವು. ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು, ಖರ್ಜೂರ ಪ್ರಮುಖ ಬೆಳೆಗಳಾಗಿದ್ದವು. ನೂಲುವುದು, ನೇಯುವುದು, ಕುಂಬಾರಿಕೆ, ಕಮ್ಮಾರಿಕೆ ಇತ್ಯಾದಿ ಕುಶಲ ಕೈಗಾರಿಕೆಗಳಾಗಿದ್ದವು. ಇವರಲ್ಲಿ ಏಕರೂಪದ ತೂಕ ಮತ್ತು ಅಳತೆಗಳು ರೂಢಿಯಲ್ಲಿದ್ದು ದಶಮಾಂಶ ಪದ್ಧತಿಯ ಜ್ಞಾನ ಇವರಿಗಿತ್ತು. ವಿದೇಶಿ ವ್ಯಾಪಾರವು ಹಡಗುಗಳ ಮೂಲಕ ನಡೆಯುತ್ತಿದ್ದು ಮೆಸೊಪೊಟೇಮಿಯಾ, ಈಜಿಪ್ಟ್ ಜೊತೆಗೆ ವ್ಯಾಪಾರ ಸಂಪರ್ಕ ಹೊಂದಿದ್ದು ಅಲ್ಲಿ ಹರಪ್ಪದ ಮುದ್ರೆಗಳು ದೊರೆತಿವೆ. ಲೋತಾಲ್ನಲ್ಲಿ ಹಡಗುಕಟ್ಟೆ ಪತ್ತೆಯಾಗಿದೆ. ಆಂತರಿಕ ವ್ಯಾಪಾರವು ಪ್ರಾಣಿಗಳು, ಎತ್ತಿನ ಬಂಡಿಗಳ ಮೂಲಕ ನಡೆಯುತ್ತಿದ್ದು ಲೋತಾಲ್, ಹರಪ್ಪ, ಕಾಲಿಬಂಗಲ್ ಇತ್ಯಾದಿ ಪ್ರಮುಖ ನಗರಗಳಾಗಿದ್ದವು. ವಸ್ತು ವಿನಿಮಯ ಪದ್ಧತಿ ಮೂಲಕ ವ್ಯಾಪಾರ ನಡೆಯುತ್ತಿದ್ದು ದಂತ, ಚಿನ್ನ, ಮರದ ದಿಮ್ಮಿಗಳು ಪ್ರಮುಖ ರಫ್ತುಗಳಾಗಿದ್ದವು ಹಾಗೂ ಅಮೂಲ್ಯವಾದ ಹರಳುಗಳು, ತಾಮ್ರ, ತವರ ಪ್ರಮುಖ ರಫ್ತುಗಳಾಗಿದ್ದವು. ನೆಕ್ಸ್ಟು ಕುಶಾನರು. ಈ ಕುಶಾನರು ಅಧ್ಯಾಯದಲ್ಲಿ 2 ಪ್ರಶ್ನೆಗಳಿದೆ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ, ಕಾನಿಷ್ಕನ ಸಾಧನೆಗಳನ್ನು ವಿವರಿಸಿ. 2 ಪ್ರಶ್ನೆಯನ್ನು ನೋಡ್ಕೊಳ್ಳಿ. 2ರಲ್ಲಿ 1 5 ಅಂಕಕ್ಕೆ ಬಹುಮುಖ್ಯವಾಗಿ ಕೇಳುವಂಥದ್ದು. ಮೊದಲ ಪ್ರಶ್ನೆ, ಕಾನಿಷ್ಕನ ಸಾಧನೆಗಳನ್ನು ವಿವರಿಸಿ. ಕಾನಿಷ್ಕನು ಕುಶಾನರ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದು ಶಕಯುಗದ ಸ್ಥಾಪಕನೆಂದು ಕರೆಯಲಾಗಿದೆ. ಪುರುಷಪುರ ಅವರ ರಾಜಧಾನಿಯಾಗಿತ್ತು. ದಿಗ್ವಿಜಯಗಳು, ಇವನು ಮಹಾನ್ ದಿಗ್ವಿಜಯಿ ಆಗಿದ್ದು ಆತನ ಸಾಮ್ರಾಜ್ಯವು ಬಾಕ್ಟ್ರಿಯಾ, ಪರ್ಷಿಯಾ, ಅಫ್ಘಾನಿಸ್ತಾನ, ಪಂಜಾಬ್, ಸಿಂಧ್ನ ಪ್ರದೇಶಗಳನ್ನು ಹೊಂದಿತ್ತು. ಕಾಶ್ಮೀರ, ಕಾನಿಷ್ಕನು ಕಾಶ್ಮೀರವನ್ನು ಗೆದ್ದುಕೊಂಡು ಅಲ್ಲಿ ಅನೇಕ ಸ್ಮಾರಕಗಳನ್ನು ನಿರ್ಮಿಸಿದನು. ಕಾನಿಷ್ಕಪುರ ಎಂಬ ನಗರವನ್ನು ನಿರ್ಮಿಸಿದನು. ಇಂದಿಗೆ ಇದು ಶ್ರೀನಗರ ಎಂದು ಹೆಸರಾಗಿದೆ. ಮಗಧ, ಕಾನಿಷ್ಕನು ಮಗಧದ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡನು. ಚೀನಾದ ಮೇಲೆ ಯುದ್ಧ. 2ನೇ ಕ್ಯಾಡ್ಫೈಸಸ್ನು ಚೀನಾದ ಸೇನಾನಿ ಪಾಂಚೌನಿಂದ ಸೋಲನ್ನು ಅನುಭವಿಸಿ ಚೀನಾದ ಅರಸನಿಗೆ ವಾರ್ಷಿಕ ಕಪ್ಪ ಕಾಣಿಕೆಗಳನ್ನು ನೀಡಬೇಕಿತ್ತು. ಕಾನಿಷ್ಕನು ಕಪ್ಪ ಕಾಣಿಕೆಗಳನ್ನು ನಿಲ್ಲಿಸಿ ಚೀನಾದ ಮೇಲೆ ದಾಳಿ ನಡೆಸಿದರೂ ಸಹ ಪಾಂಚೌನಿಂದ ಪರಾಭವಗೊಂಡನು. ನಂತರದ ದಿನಗಳಲ್ಲಿ ಅಂದರೆ ಪಾಂಚೌನ ಮರಣದ ನಂತರ ಆತನ ಮಗನಾದ ಪಾಂಚಿಯಾಂಗ್ನ ಮೇಲೆ ಯುದ್ಧ ಸಾರಿ ವಿಜಯಿಯಾದನು. ಚೀನಾದ ಸಾಮ್ರಾಜ್ಯದಲ್ಲಿದ್ದ ಕಾಶ್ಗರ್, ಜಾರ್ಖಂಡ್ ಮತ್ತು ಕೋತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡನು. ಭಾರತದ ಹೊರಗಿನ ಭೂಪ್ರದೇಶ ಹೊಂದಿದ ಮೊದಲ ಭಾರತೀಯ ಅರಸ ಇವನಾಗಿದ್ದಾನೆ. ಸಾಮ್ರಾಜ್ಯದ ವಿಸ್ತಾರ. ಇವನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಗರ್ನಿಂದ, ದಕ್ಷಿಣದಲ್ಲಿ ಸಿಂಧ್, ಪೂರ್ವದಲ್ಲಿ ಬನಾರಸ್ನಿಂದ ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದವರೆಗೆ ಹಬ್ಬಿತ್ತು. ಕಾನಿಷ್ಕನ ಧರ್ಮ. ಪ್ರಾರಂಭದಲ್ಲಿ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದ ಕಾನಿಷ್ಕ ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮದ ಅನುಯಾಯಿಯಾದನು. ಹಾಗಾದರೆ ಕಾನಿಷ್ಕನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಕೈಗೊಂಡಂಥ ಕ್ರಮಗಳು ಯಾವುದು? ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದನು. ಬೌದ್ಧ ಸನ್ಯಾಸಿಗಳಿಗಾಗಿ ಮಠಗಳು, ವಿಹಾರಗಳನ್ನು ನಿರ್ಮಿಸಿದನು. ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಟಿಬೆಟ್, ಜಪಾನ್, ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ನಿಯೋಗಗಳನ್ನು ಕಳುಹಿಸಿದನು. ಈ ಅಧ್ಯಾಯದಲ್ಲಿ 2ನೇ ಬಹುಮುಖ್ಯ ಪ್ರಶ್ನೆ, ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಈ ಪ್ರಶ್ನೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಇದೆ, ಇಂಪಾರ್ಟೆಂಟ್ ಆಗಿರುತ್ತೆ. ಕುಶಾನರ ಕಾಲದಲ್ಲಿ ಗಾಂಧಾರ ಭಾಗದಲ್ಲಿ ಬೆಳೆದು ಬಂದ ಗಾಂಧಾರ ಕಲಾಶೈಲಿಯು ಗ್ರೀಕ್ ಮತ್ತು ಭಾರತೀಯ ಕಲಾಶೈಲಿಗಳ ಸಮ್ಮಿಶ್ರಣವಾಗಿದ್ದು ಇದನ್ನು ಇಂಡೋ ಗ್ರೀಕ್ ಶೈಲಿ, ಗ್ರೀಕೋ ಬೌದ್ಧ ಶೈಲಿ ಎಂದು ಕರೆಯಲಾಗುತ್ತದೆ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳು 7 ಪಾಯಿಂಟ್ ಇದೆ. ಡೈರೆಕ್ಟಾಗಿ ಪಾಯಿಂಟನ್ನು ಬರೆಯೋದು ವಿವರಣೆ ಅಗತ್ಯ ಇಲ್ಲ. ಮೊದಲ ಪಾಯಿಂಟ್, ಈ ಕಲಾಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದೆ. ಅಲ್ಲಿಯವರೆಗೆ ಬುದ್ಧನನ್ನು ಕಮಲ, ಛತ್ರಿ ಮುಂತಾದ ರೂಪದಲ್ಲಿ ಪೂಜಿಸಲಾಗುತ್ತಿತ್ತು. ವಿಗ್ರಹವನ್ನು ಕೆತ್ತುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನ ಹರಿಸಲಾಗಿದೆ. ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ತುಂಬ ಸೂಕ್ಷ್ಮವಾಗಿ, ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. ವಿಗ್ರಹಗಳ ಮೇಲಿರುವ ಆಭರಣಗಳ ಕೆತ್ತನೆಗೆ ಹೆಚ್ಚಿನ ಆಸಕ್ತಿ ತೋರಿಸಲಾಗಿದ್ದು ಅವುಗಳ ಭೌತಿಕ ಸೌಂದರ್ಯವನ್ನು ವೃದ್ಧಿಸಿದೆ. ವಿಗ್ರಹಗಳಿಗೆ ಮೆರುಗು ನೀಡುವುದು ಈ ಕಲೆಯ ಪ್ರಮುಖ ಲಕ್ಷಣವಾಗಿದೆ. ವಿಗ್ರಹಗಳನ್ನು ತಯಾರಿಸಲು ಕಲ್ಲು, ಅರಳುಗಚ್ಚು ಮತ್ತು ಜೇಡಿಮಣ್ಣನ್ನು ಬಳಸಲಾಗಿದೆ. ಈ ವಿಗ್ರಹಗಳಲ್ಲಿ ಬಳಸಲಾಗಿರುವ ತಾಂತ್ರಿಕತೆ ಗ್ರೀಕ್ ಶೈಲಿಯದ್ದಾದರೆ ಅದರ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯವಾದುದಾಗಿದೆ. ಅಲ್ಲಿಗೆ ಗಾಂಧಾರ ಕಲಾಶೈಲಿಯ ಲಕ್ಷಣಗಳು ಮುಗಿತು, ಕಾನಿಷ್ಕನ ಸಾಧನೆಗಳು ಮುಗಿತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು? ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು: ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ವೈದಿಕ ಧರ್ಮದ ಲೋಪದೋಷಗಳನ್ನು ವಿರೋಧಿಸಿ ಜೈನ ಧರ್ಮ, ಬೌದ್ಧ ಧರ್ಮಗಳು ಉದಯಿಸಿದವು. ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು: ವೈದಿಕ ಧರ್ಮದಲ್ಲಿನ ಗೊಂದಲಗಳು, ಪುರೋಹಿತ ವರ್ಗದ ಪರಮಾಧಿಕಾರ,
ಪ್ರಾಣಿ ಬಲಿ, ಮಂತ್ರಗಳ ಪಠಣ, ಜಾತಿ ಪದ್ಧತಿ, ಮಹಾನ್ ವ್ಯಕ್ತಿಗಳ ಜನನ. ವೈದಿಕ ಧರ್ಮದಲ್ಲಿನ ಗೊಂದಲಗಳು, ಪುರೋಹಿತ ವರ್ಗದ ಪರಮಾಧಿಕಾರ, ಪ್ರಾಣಿ ಬಲಿ, ಮಂತ್ರಗಳ ಪಠಣ, ಜಾತಿ ಪದ್ಧತಿ, ಮಹಾನ್ ವ್ಯಕ್ತಿಗಳ ಜನನ. ಇದಕ್ಕೆ ಪಾಯಿಂಟ್ ತುಂಬ ಈಸಿಯಾಗಿದೆ. ಕರೆಕ್ಟಾಗಿ ನೀವು ಸ್ಟೋರಿ ಓದ್ಕೊಂಡ್ರೆ ಓನಾಗಿ ಕೂಡ ಬರೀಬಹುದು. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಮುಂದಿನ 5 ಅಂಕದ ಬಹುಮುಖ್ಯ ಪ್ರಶ್ನೆ, ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು. ಇಲ್ಲೇನು ಕೊಟ್ಟಿದ್ದೀನಿ, ಈ ಪಾಯಿಂಟ್ ಬರೆದ್ರೂ ಸಾಕು, ಇದಕ್ಕೆ ವಿವರಣೆ ಅಗತ್ಯ ಇಲ್ಲ. ಹೊಯ್ಸಳರು ತಮ್ಮ ದೇವಾಲಯವನ್ನು ವೇಸರ ಶೈಲಿಯಲ್ಲಿ ನಿರ್ಮಿಸಿದ್ದು, ಇದನ್ನು ಹೊಯ್ಸಳ ಶೈಲಿ ಎಂದು ಕರೆಯಲಾಗಿದೆ. ಲಕ್ಷಣಗಳು: ನಕ್ಷತ್ರಾಕಾರದ ತಳಪಾಯ, ಸುತ್ತಲೂ 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ, ಹೊರ ಪ್ರದಕ್ಷಿಣಾ ಪಥ, ವೈವಿಧ್ಯಮಯ ರಚನೆ ವಿನ್ಯಾಸಗಳಿಂದ ಕೂಡಿರುವ ನುಣುಪಾದ ಕಂಬಗಳು, ಸುಂದರವಾಗಿ ಕೆತ್ತಿರುವ ಮದನಿಕೆಯರ ವಿಗ್ರಹಗಳು, ದೇವಾಲಯದ ಮೇಲ್ಛಾವಣಿಯಲ್ಲಿ ಸುಂದರ ಕೆತ್ತನೆಯಿಂದ ಕೂಡಿದ ಭುವನೇಶ್ವರಿ ವಿಗ್ರಹ, ಪಿರಮಿಡ್ಡಿನಾಕಾರದ ವಿಮಾನ, ವಿಶಾಲವಾದ ನವರಂಗ, 1ರಿಂದ 5 ಗರ್ಭಗೃಹಗಳು. 5 ಅಂತ ಹೇಳಿದರೆ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ, ಪಂಚಕೂಟ. ಏಕಕೂಟ ಅಂತ ಹೇಳಿದರೆ ಬೇಲೂರಿನ ಚನ್ನಕೇಶವ, ದ್ವಿಕೂಟ ಅಂತ ಹೇಳಿದರೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ತ್ರಿಕೂಟ ಅಂತ ಹೇಳಿದರೆ ಸೋಮನಾಥಪುರದ ಕೇಶವ ದೇವಾಲಯ, ಚತುಷ್ಕೂಟ ದೊಡ್ಡಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ, ಪಂಚಕೂಟ ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ. ಇತರೆ ದೇವಾಲಯಗಳು: ಕೀರ್ತಿನಾರಾಯಣ ತಲಕಾಡು, ಹರಿಹರೇಶ್ವರ ಹರಿಹರ, ಶಿವದೇವಾಲಯ ಬಂಕಾಪುರ, ಅಮೃತೇಶ್ವರ ಅಮೃತಪುರ, ವೀರಬಲ್ಲಾಳ ಅರಸೀಕೆರೆ. ಸೊ ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು ಇದಿಷ್ಟು. ಮುಂದಿನ ಪ್ರಶ್ನೆ, ಬ್ರಿಟಿಷ್ ಆಡಳಿತದ ಬಗ್ಗೆ. ಇಲ್ಲಿವಾಗ 1ರಿಂದ 6 ಪ್ರಶ್ನೆಯವರೆಗೆ ಇದಕ್ಕೆ ಉತ್ತರವನ್ನು ಹೇಳಿದ್ದೀನಿ ಇಲ್ಲಿ ಈ ವಿಡಿಯೋದಲ್ಲಿ. 7ರಿಂದ 12ರವರೆಗೆ ಇಲ್ಲಿನ ಎಕ್ಸ್ಟ್ರಾ ಕ್ವಶನ್ಸು ಸೇರಿ ಉಳಿದ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ಹೇಳ್ತೀನಿ. ಸೊ ಈ ವಿಡಿಯೋನ ವಾಚ್ ಮಾಡಿದವರು ಮುಂದಿನ ಪ್ರಶ್ನೆಗಳೇನಿದೆ, ಬಹುಮುಖ್ಯವಾಗಿ 12 ಪ್ರಶ್ನೆಗಳು ಕೊಟ್ಟಿದ್ದು, ಇವಾಗ 6 ಆಯ್ತಲ್ಲ, ಇನ್ನು ಉಳಿದ 6 ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ಉತ್ತರ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರಿದೇ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಬೇಕು. ಕಾರಣ ಒಂದಾದ್ರ ಮೇಲೆ ಒಂದು ವೀಡಿಯೋಸ್ಗಳನ್ನ ಹಾಕೋದ್ರಿಂದ ನಿಮಗೆ ನೋಟಿಫಿಕೇಶನ್ ಬರಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ಪಾರ್ಟ್ 1 ವಿಡಿಯೋ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 6 ಪ್ರಶ್ನೆಗೆ ಉತ್ತರವನ್ನು ಹೇಳಿದ್ದೀನಿ. ಉಳಿದ 6 ಪ್ರಶ್ನೆಗೆ ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.